ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಮನೆಯನ್ನೇ ನೆನಪಿಸಿಕೊಳ್ಳಿ. ಬೆಳಿಗ್ಗೆ ಎದ್ದ ಕೂಡಲೇ ಗಂಡ ಹೆಂಡತಿ ಮುಖ ನೋಡುವುದಿಲ್ಲ. ಒಂದೇ ಟೇಬಲ್ ಮೇಲೆ ಕುಳಿತು ಊಟ ಮಾಡಿದರೂ ಇಬ್ಬರ ಕಣ್ಣುಗಳು ಮೊಬೈಲ್ ಪರದೆಯ ಮೇಲೆಯೇ ಇರುತ್ತವೆ. ಮಗ ತಂದೆ ಒಂದೇ ಮನೆಯಲ್ಲಿದ್ದರೂ ವಾರಗಟ್ಟಲೆ ಸರಿಯಾಗಿ ಮಾತನಾಡುವುದೇ ಇಲ್ಲ. ಸ್ನೇಹಿತರ ನಡುವೆ ಒಂದು ಸಣ್ಣ ತಪ್ಪು ಗ್ರಹಿಕೆ ಬಂದರೆ ಸಾಕು, ವರ್ಷಗಟ್ಟಲೆಯ ಸ್ನೇಹ ಒಂದೇ ದಿನದಲ್ಲಿ ಮುರಿದು ಹೋಗುತ್ತದೆ. ಇವತ್ತಿನ ಕಾಲದಲ್ಲಿ ಸಂಬಂಧಗಳು ಎಷ್ಟು ದುರ್ಬಲವಾಗಿ ಬಿಟ್ಟಿವೆ ಎಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಒಡೆದು ಹೋಗಬಹುದು ಎನ್ನುವಂತಾಗಿದೆ. ಯಾಕೆ ಹೀಗಾಗುತ್ತಿದೆ ಗೊತ್ತಾ? ಯಾಕೆಂದ್ರೆ ನಾವು ಸಂಬಂಧವನ್ನು ಕಟ್ಟಿಕೊಳ್ಳುವ ಬದಲು ಸಂಬಂಧದಿಂದ ಏನನ್ನೋ ಪಡೆದುಕೊಳ್ಳುವ ಆಲೋಚನೆಯಲ್ಲೇ ಇರುತ್ತೇವೆ. ಇವನು ನನಗಾಗಿ ಏನು ಮಾಡಿದ, ಅವಳು ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸುತ್ತಾಳೆ ಎಂಬ ಲೆಕ್ಕಾಚಾರದಲ್ಲೇ ನಾವು ಸಂಬಂಧವನ್ನು ಅಳೆಯುತ್ತಿದ್ದೇವೆ. ಪ್ರೀತಿ ಎನ್ನುವುದು ಒಂದು ವ್ಯಾಪಾರವಾಗಿ ಬಿಟ್ಟಿದೆ. ನಾನು ಇಷ್ಟು ಕೊಟ್ಟೆ, ನೀನು ಇಷ್ಟು ಕೊಡಬೇಕು ಎನ್ನುವ ಲೆಕ್ಕ. ಈ ಲೆಕ್ಕಾಚಾರ ಶುರುವಾದ ಕ್ಷಣದಿಂದಲೇ ಸಂಬಂಧ ಒಡೆಯಲು ಶುರುವಾಗುತ್ತದೆ. ಇನ್ನೊಂದು ದೊಡ್ಡ ಸಮಸ್ಯೆಯೆಂದರೆ ಅಹಂಕಾರ. ನಾನೇ ಸರಿ, ನಾನೇ ಮೊದಲು ಕ್ಷಮೆ ಕೇಳಬಾರದು ಎಂಬ ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬೇರೂರಿಬಿಟ್ಟಿದೆ. ಪತಿ ಪತ್ನಿ ನಡುವೆ ಜಗಳವಾದಾಗ ಇಬ್ಬರೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ. ಸ್ನೇಹಿತರ ನಡುವೆ ಮನಸ್ತಾಪ ಬಂದಾಗ ಯಾರೂ ಮೊದಲು ಕರೆ ಮಾಡಲು ಇಚ್ಛಿಸುವುದಿಲ್ಲ. ಈ ಅಹಂಕಾರದ ಗೋಡೆ ಎಷ್ಟು ದೊಡ್ಡದಾಗಿ ಬೆಳೆಯುತ್ತದೆ ಎಂದರೆ ಕೊನೆಗೆ ಪ್ರೀತಿಸಿದ ಮನುಷ್ಯರೇ ಶತ್ರುಗಳಂತೆ ಕಾಣಲಾರಂಭಿಸುತ್ತಾರೆ. ಆದರೆ ಸ್ನೇಹಿತರೆ, ಒಂದು ಸತ್ಯ ನಿಮಗೆ ಗೊತ್ತಿರಲಿ: ಮನುಷ್ಯ ಎಂದಿಗೂ ಒಂಟಿಯಾಗಿ ಬದುಕಲಾರ. ನಮಗೆ ಎಷ್ಟೇ ಹಣ, ಅಧಿಕಾರ, ಪ್ರಸಿದ್ಧಿ ಇದ್ದರೂ ಜೀವನದ ಕೊನೆಯಲ್ಲಿ ನಮಗೆ ಬೇಕಾಗಿರುವುದು ನಿಜವಾದ ಪ್ರೀತಿಯ, ನಂಬಿಕೆಯ ಸಂಬಂಧಗಳೇ. ಒಂದು ಒಳ್ಳೆಯ ಸಂಬಂಧ ನಮ್ಮ ಬದುಕಿಗೆ ಶಕ್ತಿ ಕೊಡುತ್ತದೆ, ಕಷ್ಟದ ಸಮಯದಲ್ಲಿ ಆಸರಿಯಾಗುತ್ತದೆ, ಸಂತೋಷದ ಸಮಯದಲ್ಲಿ ಜೊತೆಗಾರನಾಗುತ್ತಾನೆ. ಹಾಗಾದರೆ ಒಳ್ಳೆಯ ಸಂಬಂಧದ ನಿಜವಾದ ರಹಸ್ಯವೇನು? ಎಷ್ಟೋ ಜನ ಇದನ್ನು ಹುಡುಕುತ್ತಾ ಕೌನ್ಸೆಲಿಂಗಿಗೆ ಹೋಗುತ್ತಾರೆ, ಪುಸ್ತಕಗಳನ್ನು ಓದುತ್ತಾರೆ, ಆದರೂ ಉತ್ತರ ಸಿಗುವುದಿಲ್ಲ. ಆದರೆ ಈ ಪ್ರಶ್ನೆಗೆ ಉತ್ತರ ಇಂದಿನ ಆಧುನಿಕ ಪುಸ್ತಕಗಳಲ್ಲಿ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪುರಾಣಗಳಲ್ಲಿ, ಸ್ವತಃ ಶ್ರೀಕೃಷ್ಣನ ಜೀವನದಲ್ಲಿ ಅಡಗಿದೆ. ಕೃಷ್ಣ ತನ್ನ ಜೀವನದುದ್ದಕ್ಕೂ ಎಷ್ಟೋ ಸಂಬಂಧಗಳನ್ನು ನಿಭಾಯಿಸಿದ. ರಾಧೆಯ ಜೊತೆ ಪ್ರೇಮ, ಸುಧಾಮನ ಜೊತೆ ಸ್ನೇಹ, ಅರ್ಜುನನ ಜೊತೆ ಮಾರ್ಗದರ್ಶನ, ಗೋಪಿಕೆಯರ ಜೊತೆ ಬಾಂಧವ್ಯ. ಪ್ರತಿಯೊಂದು ಸಂಬಂಧದಲ್ಲೂ ಆತ ಒಂದು ಅದ್ಭುತ ಪಾಠವನ್ನು ಕಲಿಸಿದ್ದಾನೆ. ಇಂದು ನಾವು ಈ ಸಂಚಿಕೆಯಲ್ಲಿ ಒಳ್ಳೆಯ ಸಂಬಂಧದ ನಿಜವಾದ ರಹಸ್ಯವೇನು, ಅದನ್ನು ಹೇಗೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಶ್ರೀಕೃಷ್ಣ ಈ ವಿಷಯದಲ್ಲಿ ನಮಗೆ ಏನು ಕಲಿಸುತ್ತಾನೆ ಎಂಬುದನ್ನು ಆಳವಾಗಿ ತಿಳಿದುಕೊಳ್ಳೋಣ. ಈ ಪ್ರಯಾಣದ ಕೊನೆಗೆ ನಿಮ್ಮ ಸಂಬಂಧಗಳನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ ಎಂಬ ಭರವಸೆ ನನಗಿದೆ. ಸಂಬಂಧಗಳು ಒಡೆಯಲು ಕಾರಣವಾಗುವ ಒಂದು ಪ್ರಮುಖ ಅಂಶದ ಬಗ್ಗೆ ಮಾತನಾಡೋಣ. ಅದೇ ನಿರೀಕ್ಷೆ. ನಾವು ಯಾರನ್ನಾದರೂ ಪ್ರೀತಿಸಲು ಶುರು ಮಾಡಿದ ಕ್ಷಣದಿಂದಲೇ ನಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ಒಂದು ಚಿತ್ರ ಬಿಡಿಸಿಕೊಳ್ಳುತ್ತೇವೆ. ಅವನು ಹೀಗಿರಬೇಕು, ಹಾಗೆ ವರ್ತಿಸಬೇಕು, ಇಷ್ಟು ಸಮಯ ನನಗಾಗಿ ಕೊಡಬೇಕು ಎಂಬ ಒಂದು ಚೌಕಟ್ಟನ್ನು ಕಟ್ಟುತ್ತೇವೆ. ಆ ವ್ಯಕ್ತಿ ಈ ಚೌಕಟ್ಟಿನೊಳಗೆ ಇರುವವರೆಗೂ ನಮಗೆ ಸಂತೋಷ. ಆದರೆ ಸ್ವಲ್ಪ ಆಚೆ ಈಚೆಯಾದರೂ ಸಾಕು, ನಿರಾಸೆ, ಕೋಪ, ದುಃಖ ಶುರುವಾಗುತ್ತದೆ. ಒಂದು ತಾಯಿ ತನ್ನ ಮಗ ಡಾಕ್ಟರ್ ಆಗಬೇಕು ಎಂದು ಕನಸು ಕಂಡಿರುತ್ತಾಳೆ. ಮಗ ಸಂಗೀತಗಾರನಾಗಲು ಬಯಸಿದರೆ ಆ ತಾಯಿಗೆ ಮಗನ ಮೇಲಿನ ಪ್ರೀತಿಗಿಂತ ಹೆಚ್ಚಾಗಿ ತನ್ನ ನಿರೀಕ್ಷೆ ಈಡೇರದ ದುಃಖವೇ ದೊಡ್ಡದಾಗಿ ಕಾಣುತ್ತದೆ. ಪತಿ ಪತ್ನಿಯ ಸಂಬಂಧದಲ್ಲೂ ಇದೇ ಆಗುತ್ತದೆ. ಮದುವೆಯಾದ ಹೊಸತರಲ್ಲಿ ಎಲ್ಲವೂ ಸುಂದರವಾಗಿ ಕಾಣುತ್ತದೆ. ಆದರೆ ಕಾಲ ಕಳೆದಂತೆ ಇವನು ಮೊದಲಿನಂತೆ ನನ್ನ ಬಗ್ಗೆ ಗಮನ ಕೊಡುತ್ತಿಲ್ಲ, ಅವಳು ಮೊದಲಿನಂತೆ ಮಾತನಾಡುತ್ತಿಲ್ಲ ಎಂಬ ದೂರುಗಳು ಶುರುವಾಗುತ್ತವೆ. ಇಲ್ಲಿ ನಿಜವಾದ ಸಮಸ್ಯೆ ಪಾಲುದಾರನ ಬದಲಾವಣೆಯಲ್ಲ, ನಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಂಡ ನಿರೀಕ್ಷೆಯ ಗೋಪುರ ಕುಸಿದಿದ್ದೇ ಕಾರಣ. ಇಲ್ಲಿ ಒಂದು ಮುಖ್ಯ ಸತ್ಯ ಅರ್ಥ ಮಾಡಿಕೊಳ್ಳಬೇಕು: ಪ್ರೀತಿ ಮತ್ತು ನಿರೀಕ್ಷೆ ಎರಡು ಬೇರೆ ಬೇರೆ ವಿಷಯಗಳು. ನಿಜವಾದ ಪ್ರೀತಿಯೆಂದರೆ ಎದುರಿನ ವ್ಯಕ್ತಿಯನ್ನು ಇರುವ ಹಾಗೆಯೇ ಒಪ್ಪಿಕೊಳ್ಳುವುದು. ಆದರೆ ನಿರೀಕ್ಷೆಯೆಂದರೆ ಆ ವ್ಯಕ್ತಿ ನಾವು ಬಯಸಿದಂತೆ ಇರಬೇಕು ಎಂದು ಬಯಸುವುದು. ಈ ಎರಡರ ನಡುವಿನ ವ್ಯತ್ಯಾಸ ಗೊತ್ತಾಗದೇ ಇರುವುದೇ ಇಂದಿನ ಬಹುತೇಕ ಸಂಬಂಧಗಳ ಒಡಕಿಗೆ ಮೂಲ ಕಾರಣ. ಇನ್ನೊಂದು ಮಹತ್ವದ ಅಂಶವೆಂದರೆ ಸಂವಹನ, ಅಂದರೆ ಮಾತುಕತೆಯ ಕೊರತೆ. ಎಷ್ಟೋ ಜನ ತಮ್ಮ ಮನಸ್ಸಿನ ನೋವನ್ನೂ ಬೇಸರವನ್ನೂ ಒಳಗೊಳಗೇ ಇಟ್ಟುಕೊಳ್ಳುತ್ತಾರೆ. ಅವರೇ ಅರ್ಥ ಮಾಡಿಕೊಳ್ಳಬೇಕು, ನಾನೇಕೆ ಹೇಳಬೇಕು ಎಂಬ ಭಾವನೆಯಲ್ಲಿ ಸುಮ್ಮನಿರುತ್ತಾರೆ. ಆದರೆ ಎದುರಿನ ವ್ಯಕ್ತಿಗೆ ಮನಸ್ಸು ಓದುವ ಶಕ್ತಿಯಿಲ್ಲ. ಮಾತನಾಡದೇ ಇದ್ದಷ್ಟು ತಪ್ಪುಗ್ರಹಿಕೆಗಳ ಗೋಡ ಎತ್ತರವಾಗುತ್ತಾ ಹೋಗುತ್ತದೆ. ಒಂದು ಸಣ್ಣ ಮಾತು ಆಡಿದ್ದರೆ ಬಗೆಹರಿಯುತ್ತಿದ್ದ ವಿಷಯ ಮೌನದಿಂದಾಗಿ ದೊಡ್ಡ ಕಂದಕವಾಗಿ ಬಿಡುತ್ತದೆ. ಇನ್ನೊಂದು ವಿಷಯ ಗಮನಿಸಿ: ಇಂದು ನಾವು ಎಷ್ಟೋ ಜನರ ಜೊತೆ ಸಂಪರ್ಕದಲ್ಲಿದ್ದೇವೆ ಎಂದು ಅಂದುಕೊಳ್ಳುತ್ತೇವೆ, ಆದರೆ ನಿಜವಾದ ಸಂಬಂಧದಲ್ಲಿ ಯಾರೊಂದಿಗೂ ಇಲ್ಲ.
ಸಾಮಾಜಿಕ ಜಾಲತಾಣಗಳಲ್ಲಿ ನೂರಾರು ಫ್ರೆಂಡ್ಸ್ ಇರಬಹುದು, ಆದರೆ ರಾತ್ರಿ 2 ಗಂಟೆಗೆ ಕಷ್ಟದಲ್ಲಿದ್ದಾಗ ಕರೆ ಮಾಡಬಹುದಾದ ಒಬ್ಬ ವ್ಯಕ್ತಿಯೂ ಇಲ್ಲದಿರಬಹುದು. ಈ ಬಾಹ್ಯ ಸಂಪರ್ಕದ ಭ್ರಮೆಯಲ್ಲಿ ನಾವು ನಿಜವಾದ ಆಳವಾದ ಬಾಂಧವ್ಯಗಳನ್ನು ಕಟ್ಟಿಕೊಳ್ಳುವುದನ್ನೇ ಮರೆತುಬಿಟ್ಟಿದ್ದೇವೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ಮೊದಲನೆಯದಾಗಿ, ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಒಪ್ಪಿಗೆಯನ್ನು ಹೆಚ್ಚಿಸಬೇಕು. ಎದುರಿನ ವ್ಯಕ್ತಿಯನ್ನು ಬದಲಾಯಿಸುವುದ ಬದಲು ಅವರನ್ನು ಇರುವ ಹಾಗೆಯೇ ಪ್ರೀತಿಸುವುದನ್ನು ಕಲಿಯಬೇಕು. ಎರಡನೆಯದಾಗಿ, ಮನಸ್ಸಿನಲ್ಲಿ ಇರುವುದನ್ನು ಮುಚ್ಚಿಟ್ಟದೆ ಪ್ರೀತಿಯಿಂದ ಗೌರವದಿಂದ ಮಾತನಾಡುವುದನ್ನು ರೂಢಿಸಿಕೊಳ್ಳಬೇಕು. ಇವೆರಡೂ ಸುಲಭವಾಗಿ ಕೇಳಿಸಿದರೂ ಆಚರಣೆಗೆ ತರುವುದು ಅಷ್ಟು ಸುಲಭವಲ್ಲ. ನಾವು ಸಂಬಂಧಗಳನ್ನು ಒಡೆಯುವ ಅತ್ಯಂತ ಅಪಾಯಕಾರಿ ಅಂಶದ ಬಗ್ಗೆ ಮಾತನಾಡೋಣ. ಅಹಂಕಾರ. ಅಹಂಕಾರ ಎಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಜಂಬ, ಕೊಚ್ಚಿಕೊಳ್ಳುವುದಲ್ಲ. ಅಹಂಕಾರ ಎಂದರೆ ನಾನೇ ಸರಿ ಎಂಬ ಸೂಕ್ಷ್ಮ ಭಾವನೆ. ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಪತಿಪತ್ನಿಯ ನಡುವೆ ಜಗಳವಾದಾಗ ಇಬ್ಬರೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಬದಲು ಎದುರಿನವರ ತಪ್ಪನ್ನೇ ಎತ್ತಿ ತೋರಿಸುತ್ತಾ ಕುಳಿತುಕೊಳ್ಳುತ್ತಾರೆ. ನಾನೇಕೆ ಮೊದಲು ಮಾತನಾಡಬೇಕು, ಅವನೇ ಮೊದಲು ಸಾರಿ ಹೇಳಲಿ ಎಂಬ ಚಿಂತನೆಯಲ್ಲಿ ದಿನಗಳು, ವಾರಗಳು, ತಿಂಗಳುಗಳು ಕಳೆದು ಹೋಗುತ್ತವೆ. ಈ ಮೌನದ ಯುದ್ಧದಲ್ಲಿ ಗೆಲುವು ಯಾರಿಗೂ ಸಿಗುವುದಿಲ್ಲ, ಬದಲಾಗಿ ಸಂಬಂಧವೇ ಸೋಲುತ್ತದೆ. ನಾನು ಒಂದು ನಿಜ ಜೀವನದ ಘಟನೆ ಹೇಳ್ತೀನಿ ಕೇಳಿ. ಒಂದು ಊರಿನಲ್ಲಿ ಇಬ್ಬರು ಒಡಹುಟ್ಟಿದ ಸಹೋದರರಿದ್ದರು. ಅವರಿಬ್ಬರು ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರು. ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಪ್ರೀತಿ. ಆದರೆ ತಂದೆಯ ಆಸ್ತಿ ಹಂಚಿಕೆಯ ವಿಷಯದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂತು. ಆ ಭಿನ್ನಾಭಿಪ್ರಾಯ ಎಷ್ಟು ದೊಡ್ಡದಾಯಿತೆಂದರೆ ಇಬ್ಬರು ಮಾತು ಬಿಟ್ಟರು. 20 ವರ್ಷಗಳ ಕಾಲ ಒಂದೇ ಊರಿನಲ್ಲಿದ್ದರೂ ಒಬ್ಬರ ಮುಖ ಒಬ್ಬರು ನೋಡಿಲ್ಲ. ಕೊನೆಗೆ ಒಬ್ಬ ಸಹೋದರ ಸಾಯುವ ಕೊನೆಯ ಗಳಿಗೆಯಲ್ಲಿ ಆತನ ಕಣ್ಣಲ್ಲಿ ಕಣ್ಣೀರು. ನನ್ನ ಅಣ್ಣನ ಮುಖ ಒಮ್ಮೆ ನೋಡಬೇಕಿತ್ತು ಎಂಬ ಆಸೆ ಈಡೇರಲೇ ಇಲ್ಲ. 20 ವರ್ಷಗಳ ಅಹಂಕಾರ ಇಬ್ಬರ ಜೀವನದ ಅತ್ಯಮೂಲ್ಯ ಸಂಬಂಧವನ್ನೇ ನುಂಗಿಹಾಕಿತ್ತು. ಇಂತಹ ಕಥೆಗಳು ನಮ್ಮ ಸುತ್ತಮುತ್ತ ಎಷ್ಟೋ ಇವೆ. ಅಹಂಕಾರ ಎಂಬುದು ನಿಧಾನವಾಗಿ ವಿಷದಂತೆ ಹರಡುತ್ತದೆ. ಮೊದಲಿಗೆ ಚಿಕ್ಕ ಜಗಳ, ನಂತರ ಮೌನ, ನಂತರ ದೂರ, ಕೊನೆಗೆ ಶಾಶ್ವತ ಅಂತರ. ಈ ಅಹಂಕಾರದ ವಿಷದಿಂದ ಪಾರಾಗಲು ಇರುವ ಒಂದೇ ದಾರಿಯೆಂದರೆ ಕ್ಷಮೆ. ಕ್ಷಮೆ ಎಂದರೆ ದೌರ್ಬಲ್ಯವಲ್ಲ, ಅದು ನಿಜವಾದ ಶಕ್ತಿ. ಮೊದಲು ಕ್ಷಮೆ ಕೇಳುವವನು ಸೋತವನಲ್ಲ, ಬದಲಾಗಿ ಆತ ಸಂಬಂಧವನ್ನು ಗೆದ್ದವನು. ನಾನು ತಪ್ಪು ಮಾಡಿದ್ದಿರಬಹುದು, ಕ್ಷಮಿಸಿ ಎಂದು ಹೇಳುವುದಕ್ಕೆ ದೊಡ್ಡ ಮನಸ್ಸು ಬೇಕು. ಆದರೆ ಈ ಒಂದು ಮಾತು ಎಷ್ಟೋ ವರ್ಷಗಳ ಮನಸ್ತಾಪವನ್ನು ಒಂದೇ ಕ್ಷಣದಲ್ಲಿ ಕರಗಿಸಿಬಿಡುತ್ತದೆ. ಇನ್ನೊಂದು ಮುಖ್ಯ ವಿಷಯ, ನಾವು ಯಾವಾಗಲೂ ಗೆಲ್ಲುವ ಪ್ರಯತ್ನದಲ್ಲೇ ಇರುತ್ತೇವೆ. ಜಗಳದಲ್ಲಿ ನಾನೇ ಸರಿ ಎಂದು ಸಾಬೀತುಪಡಿಸುವ ಆತುರದಲ್ಲಿ ನಾವು ಸಂಬಂಧವನ್ನೇ ಸೋಲಿಸುತ್ತಿದ್ದೇವೆ ಎಂಬುದನ್ನು ಮರೆತುಬಿಡುತ್ತೇವೆ. ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನನಗೆ ಈ ಜಗಳದಲ್ಲಿ ಗೆಲುವು ಬೇಕಾ ಅಥವಾ ಈ ಸಂಬಂಧ ಬೇಕಾ? ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕಂಡುಕೊಂಡರೆ ಅಹಂಕಾರದ ಗೋಡೆ ತನ್ನಿಂದ ತಾನೇ ಕರಗಲು ಶುರುವಾಗುತ್ತದೆ. ಗೌರವ ಕೂಡ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಪ್ರೀತಿ ಇದ್ದರೂ ಗೌರವವಿಲ್ಲದಿದ್ದರೆ ಸಂಬಂಧ ಬಹಳ ದಿನ ಬಾಳುವುದಿಲ್ಲ. ಎದುರಿನ ವ್ಯಕ್ತಿಯ ಅಭಿಪ್ರಾಯವನ್ನು, ಅವರ ಆಯ್ಕೆಯನ್ನು, ಅವರ ಸ್ವಾತಂತ್ರ್ಯವನ್ನು ಗೌರವಿಸುವುದು ಬಹಳ ಮುಖ್ಯ. ಎಷ್ಟೋ ಜನ ಪ್ರೀತಿಯ ಹೆಸರಿನಲ್ಲಿ ಎದುರಿನವರ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಾರೆ. ಇದು ನಿಜವಾದ ಪ್ರೀತಿಯಲ್ಲ, ಇದು ಒಡೆತನದ ಭಾವನೆ. ನಿಜವಾದ ಪ್ರೀತಿ ಎಂದೂ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಿಲ್ಲ, ಬದಲಾಗಿ ಅದನ್ನು ಗೌರವಿಸುತ್ತದೆ. ಸಂಬಂಧದ ಇನ್ನೊಂದು ಬಹುಮುಖ್ಯ ಆಧಾರಸ್ತಂಭದ ಬಗ್ಗೆ ಮಾತನಾಡೋಣ. ಅದೇ ನಂಬಿಕೆ. ಒಂದು ಮನೆಯ ಅಡಿಪಾಯ ಗಟ್ಟಿಯಾಗಿಲ್ಲದಿದ್ರೆ ಆ ಮನೆ ಎಷ್ಟೇ ಸುಂದರವಾಗಿ ಕಟ್ಟಿದ್ರೂ ಒಂದು ದಿನ ಕುಸಿದೇ ಬೀಳುತ್ತೆ. ಅದೇ ರೀತಿ ಯಾವುದೇ ಸಂಬಂಧದಲ್ಲಿ ನಂಬಿಕೆ ಇಲ್ಲದಿದ್ರೆ ಆ ಸಂಬಂಧ ಎಷ್ಟೇ ಪ್ರೀತಿಯಿಂದ ತುಂಬಿದ್ರೂ ಒಂದು ದಿನ ಒಡೆದೇ ಹೋಗುತ್ತೆ. ನಂಬಿಕೆ ಎಂಬುದು ಒಂದು ಗಾಜಿನ ಪಾತ್ರೆಯಂತೆ. ಒಡೆದು ಹೋದ್ರೆ ಎಷ್ಟೇ ಜೋಡಿಸಿದ್ರೂ ಆ ಗುರುತು ಶಾಶ್ವತವಾಗಿ ಉಳಿಯುತ್ತೆ. ಇಂದಿನ ಕಾಲದಲ್ಲಿ ಸಂಶಯ ಎಂಬುದು ಪ್ರತಿಯೊಂದು ಸಂಬಂಧವನ್ನು ಕಾಡ್ತಾ ಇದೆ. ಪತಿ ಪತ್ನಿಯ ನಡುವೆ ಮೊಬೈಲ್ ಚೆಕ್ ಮಾಡೋದು, ಸ್ನೇಹಿತರ ನಡುವೆ ಒಬ್ಬರ ಮೇಲೊಬ್ಬರು ಸಂಶಯ ಪಡೋದು, ಪೋಷಕರು ಮಕ್ಕಳ ಮೇಲೆ ಅನುಮಾನ ಪಡೋದು, ಇವೆಲ್ಲ ಸಂಬಂಧವನ್ನು ಒಳಗಿಂದೊಳಗೆ ಕೊರೆಯ್ತಾ ಇರುತ್ತವೆ. ಆದರೆ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಸಂಶಯ ಎಂಬುದು ಪ್ರೀತಿಯ ಸಂಕೇತವಲ್ಲ, ಅದು ಅಭದ್ರತೆಯ ಸಂಕೇತ. ನಿಜವಾಗಿಯೂ ನಂಬಿಕೆ ಇರುವಲ್ಲಿ ಸಂಶಯಕ್ಕೆ ಜಾಗವೇ ಇರೋದಿಲ್ಲ. ನಂಬಿಕೆಯನ್ನು ಗಳಿಸುವುದು ಎಷ್ಟು ಕಷ್ಟವೋ ಅದನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಕಷ್ಟ. ಒಂದು ಸುಳ್ಳು, ಒಂದು ಮೋಸ, ಒಂದು ವಂಚನೆ ವರ್ಷಗಳ ಕಾಲ ಕಟ್ಟಿದ ನಂಬಿಕೆಯ ಗೋಪುರವನ್ನು ಒಂದೇ ಕ್ಷಣದಲ್ಲಿ ಕೆಡವಿಬಿಡಬಹುದು. ಅದಕ್ಕಾಗಿಯೇ ಯಾವುದೇ ಸಂಬಂಧದಲ್ಲಿ ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾದ ಗುಣ. ಸಣ್ಣಪುಟ್ಟ ವಿಷಯಗಳಲ್ಲಿಯೂ ಸುಳ್ಳು ಹೇಳುವ ಅಭ್ಯಾಸ ಮುಂದೆ ದೊಡ್ಡ ಮೋಸಕ್ಕೆ ದಾರಿ ಮಾಡಿಕೊಡುತ್ತದೆ.
ಒಂದು ಘಟನೆ ನೆನಪಾಗುತ್ತದೆ. ಒಂದು ಕುಟುಂಬದಲ್ಲಿ ತಂದೆ ತನ್ನ ಮಗನಿಗೆ ಚಿಕ್ಕಂದಿನಿಂದಲೇ ಸುಳ್ಳು ಹೇಳುವ ಅಭ್ಯಾಸ ಮಾಡಿಸಿಬಿಟ್ಟಿದ್ದ. ಶಾಲೆಗೆ ಹೋಗಲು ಇಷ್ಟವಿಲ್ಲದಿದ್ರೆ ಟೀಚರಿಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳು ಎಂದು. ಆ ಮಗ ದೊಡ್ಡವನಾದ ಮೇಲೆ ಅದೇ ಅಭ್ಯಾಸವನ್ನು ತನ್ನ ಪತ್ನಿಯ ಜೊತೆಗೂ ತನ್ನ ಸ್ನೇಹಿತರ ಜೊತೆಗೂ ಮುಂದುವರಿಸಿದ. ಕೊನೆಗೆ ಆತನ ಮಾತನ್ನು ಯಾರೂ ನಂಬದ ಸ್ಥಿತಿ ಬಂತು. ಆತ ನಿಜ ಹೇಳಿದಾಗಲೂ ಜನ ನಂಬಿಲ್ಲ. ಇದೇ ನಂಬಿಕೆ ಕಳೆದುಕೊಂಡ ಮನುಷ್ಯನ ದುರಂತ. ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಇನ್ನೊಂದು ಮುಖ್ಯ ಅಂಶ ಮಾತು ಮತ್ತು ಕೃತಿಯ ಸಾಮ್ಯತೆ. ನಾವು ಹೇಳಿದ ಮಾತನ್ನು ಪಾಲಿಸದಿದ್ರೆ ನಿಧಾನವಾಗಿ ನಮ್ಮ ಮಾತಿನ ಬೆಲೆಯೇ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಸಲ ಖಂಡಿತ ಬರ್ತೇನೆ ಎಂದು ಹೇಳಿ ಬಾರದೇ ಇರುವುದು, ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ಹೇಳಿ ಮತ್ತೆ ಮತ್ತೆ ಅದೇ ತಪ್ಪು ಮಾಡುವುದು, ಇಂತಹ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ಅವಿಶ್ವಾಸಕ್ಕೆ ಕಾರಣವಾಗುತ್ತವೆ. ಇನ್ನೊಂದು ಮುಖ್ಯ ವಿಷಯ ಪಾರದರ್ಶಕತೆ. ಸಂಬಂಧದಲ್ಲಿ ಗುಟ್ಟುಗಳು ಹೆಚ್ಚಾದಷ್ಟು ದೂರ ಹೆಚ್ಚಾಗುತ್ತಾ ಹೋಗುತ್ತದೆ. ಇದರ ಅರ್ಥ ಪ್ರತಿಯೊಂದು ಸಣ್ಣ ವಿಷಯವನ್ನೂ ಎದುರಿನವರ ಮುಂದೆ ಬಿಚ್ಚಿಡಬೇಕು ಎಂದಲ್ಲ, ಆದರೆ ಮುಖ್ಯವಾದ ವಿಷಯಗಳಲ್ಲಿ ಪ್ರಾಮಾಣಿಕತೆ ಇರಬೇಕು. ನಂಬಿಕೆ ಇರುವ ಸಂಬಂಧದಲ್ಲಿ ಭಯ ಇರೋದಿಲ್ಲ, ಬದಲಾಗಿ ನಿರಾಳತೆ ಇರುತ್ತದೆ. ಸ್ನೇಹಿತರೆ, ನಿರೀಕ್ಷೆ, ಅಹಂಕಾರ, ಕ್ಷಮೆ, ನಂಬಿಕೆ ಇವೆಲ್ಲ ಸಂಬಂಧದ ಬೇರೆ ಬೇರೆ ಮುಖಗಳು. ಆದರೆ ಇವೆಲ್ಲದಕ್ಕಿಂತ ಆಳವಾದ ಒಂದು ಸತ್ಯ ಇದೆ. ಸಂಬಂಧದ ಅತ್ಯಂತ ಆಳವಾದ ರಹಸ್ಯದ ಹತ್ತಿರ ಬಂದಿದ್ದೇವೆ. ಅದೇ ನಿಸ್ವಾರ್ಥ ನೀಡುವಿಕೆ. ನಾವೆಷ್ಟೋ ಸಲ ಸಂಬಂಧವನ್ನು ನಾನೇನು ಪಡೆಯುತ್ತೇನೆ ಎಂಬ ದೃಷ್ಟಿಯಿಂದ ನೋಡುತ್ತೇವೆ ಎಂದು ಭಾಗ 1ರಲ್ಲಿ ಹೇಳಿದೆ. ಆದರೆ ನಿಜವಾದ ಒಳ್ಳೆಯ ಸಂಬಂಧದ ಮೂಲ ರಹಸ್ಯವೇ ಇದರ ವಿರುದ್ಧ, ನಾನೇನು ಕೊಡಬಲ್ಲೆ ಎಂಬ ಮನೋಭಾವ. ಇದನ್ನು ಕೇಳಲು ಸುಲಭ ಎನಿಸಬಹುದು, ಆದರೆ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಒಂದು ಸತ್ಯ ಗಮನಿಸಿ. ಚಿಕ್ಕ ಮಗು ಹುಟ್ಟಿದಾಗ ತಾಯಿ ಆ ಮಗುವಿನಿಂದ ಏನನ್ನೂ ಬಯಸುವುದಿಲ್ಲ. ಆಕೆ ರಾತ್ರಿಯೆಲ್ಲಾ ಎಚ್ಚರವಿದ್ದು ಮಗುವನ್ನು ನೋಡಿಕೊಳ್ಳುತ್ತಾಳೆ. ತನ್ನ ಆಹಾರವನ್ನು ಮರೆತು ಮಗುವಿನ ಹಸಿವಿಗೆ ಗಮನ ಕೊಡುತ್ತಾಳೆ. ಇದೇ ನಿಸ್ವಾರ್ಥ ಪ್ರೀತಿ. ಈ ಪ್ರೀತಿಯಲ್ಲಿ ಯಾವುದೇ ಲೆಕ್ಕಾಚಾರ ಇಲ್ಲ. ನೀನು ನನಗೇನು ಕೊಡುತ್ತೀಯಾ ಎಂಬ ಪ್ರಶ್ನೆಯೇ ಇಲ್ಲ. ಆದರೆ ಇದೇ ಮಗುವೇ ದೊಡ್ಡವನಾದಾಗ ಎಷ್ಟೋ ಸಲ ನಾವೀ ಸಂಬಂಧದಲ್ಲಿಯೂ ಲೆಕ್ಕಾಚಾರ ಶುರುಮಾಡುತ್ತೇವೆ. ನಾನು ಇಷ್ಟು ಮಾಡಿದ್ದೇನೆ, ಈಗ ನೀನೇನು ಮಾಡಬೇಕು ಎಂದು. ನಿಜವಾದ ಸಂಬಂಧ ಬೆಳೆಯುವುದೇ ನಾವು ಎಷ್ಟು ಸ್ವಾರ್ಥರಹಿತವಾಗಿ ಕೊಡುತ್ತೇವೆ ಎಂಬುದರ ಮೇಲೆ. ಇಲ್ಲಿ ಕೊಡುವುದು ಎಂದರೆ ಕೇವಲ ಹಣ, ವಸ್ತುಗಳಲ್ಲ. ಸಮಯ ಕೊಡುವುದು, ಗಮನ ಕೊಡುವುದು, ತಾಳ್ಮೆಯಿಂದ ಕೇಳುವುದು, ಕಷ್ಟದ ಸಮಯದಲ್ಲಿ ಜೊತೆಗಿರುವುದು ಇವೆಲ್ಲ ನಿಜವಾದ ನೀಡುವಿಕೆಯ ರೂಪಗಳು. ಒಬ್ಬ ವ್ಯಕ್ತಿ ಬೇಸರದಲ್ಲಿದ್ದಾಗ ಆತನಿಗೆ ಬೇಕಿರುವುದು ಪರಿಹಾರವಲ್ಲ, ಬದಲಿಗೆ ಒಬ್ಬ ಕೇಳುಗ. ಆದರೆ ನಾವೆಷ್ಟೋ ಸಲ ಕೇಳುವ ಬದಲು ಸಲಹೆ ಕೊಡಲು ಆತುರಪಡುತ್ತೇವೆ. ಇದರಿಂದ ಎದುರಿನವರಿಗೆ ತಮ್ಮ ಭಾವನೆ ಅರ್ಥವಾಗಲಿಲ್ಲ ಎಂಬ ಭಾವನೆ ಮೂಡುತ್ತದೆ. ಇನ್ನೊಂದು ಮುಖ್ಯ ಅಂಶ ಸಮಯ. ಇಂದಿನ ಬಿಡುವಿಲ್ಲದ ಜೀವನದಲ್ಲಿ ನಾವು ಎಲ್ಲರಿಗೂ ಸಮಯ ಕೊಡುತ್ತೇವೆ. ಆಫೀಸಿಗೆ, ಸಾಮಾಜಿಕ ಜಾಲತಾಣಗಳಿಗೆ, ಮನೋರಂಜನೆಗೆ. ಆದರೆ ನಿಜವಾಗಿ ಪ್ರೀತಿಸುವ ಜನರಿಗೆ ಸಮಯ ಕೊಡುವುದನ್ನೇ ಮರೆತುಬಿಡುತ್ತೇವೆ. ಒಬ್ಬ ತಂದೆ ತನ್ನ ಮಗುವಿಗೆ ದುಬಾರಿ ಆಟಿಕೆಗಳನ್ನು ಕೊಡಿಸಬಹುದು, ಆದರೆ ಆ ಮಗುವಿಗೆ ನಿಜವಾಗೂ ಬೇಕಿರುವುದು ತಂದೆಯ ಜೊತೆ ಕಳೆಯುವ 1 ಗಂಟೆ ಸಮಯ. ವಸ್ತುಗಳು ಸಂಬಂಧವನ್ನು ಕಟ್ಟುವುದಿಲ್ಲ, ಸಮಯವೇ ಸಂಬಂಧವನ್ನು ಕಟ್ಟುತ್ತದೆ. ನಿಸ್ವಾರ್ಥ ನೀಡುವಿಕೆಯ ಇನ್ನೊಂದು ಮುಖ ಎಂದರೆ ಕ್ಷಮಿಸುವ ಮನಸ್ಸು. ಎದುರಿನವರು ತಪ್ಪು ಮಾಡಿದಾಗ ಅವರನ್ನು ದೂಷಿಸುವ ಬದಲು ಅವರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡುವುದು ನಿಜವಾದ ದೊಡ್ಡತನ. ಇದು ಸುಲಭವಲ್ಲ, ಆದರೆ ಇದೇ ಸಂಬಂಧವನ್ನು ಗಟ್ಟಿಗೊಳಿಸುವ ದಾರಿ. ಆದರೆ ಸ್ನೇಹಿತರೆ, ಇಷ್ಟೆಲ್ಲ ಗೊತ್ತಿದ್ದರೂ ಇದನ್ನು ಆಚರಣೆಗೆ ತರುವುದು ನಮಗೆ ಏಕೆ ಕಷ್ಟವಾಗುತ್ತದೆ? ಏಕೆಂದರೆ ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ಸ್ವಾರ್ಥದ ಕಡೆಗೆ ಒಲವು ತೋರುತ್ತದೆ. ಇದನ್ನು ಮೀರಿ ನಿಸ್ವಾರ್ಥ ಪ್ರೀತಿಯನ್ನು ಬೆಳೆಸಿಕೊಳ್ಳಲು ನಮಗೆ ಒಂದು ಮಾರ್ಗದರ್ಶನ ಬೇಕು. ಇಲ್ಲಿಯೇ ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ನಮಗೆ ದಾರಿದೀಪವಾಗುತ್ತವೆ. ಶ್ರೀಕೃಷ್ಣ ಈ ಎಲ್ಲಾ ಸಮಸ್ಯೆಗಳಿಗೆ ತನ್ನ ಸ್ವಂತ ಜೀವನದ ಮೂಲಕ ಹೇಗೆ ಪರಿಹಾರ ತೋರಿಸಿದ ಎಂಬುದನ್ನು ನೋಡೋಣ. ಕೃಷ್ಣ ಮತ್ತು ಸುಧಾಮ ಒಂದೇ ಗುರುಕುಲದಲ್ಲಿ ಸಾಂದೀಪನಿ ಋಷಿಯ ಆಶ್ರಮದಲ್ಲಿ ಒಟ್ಟಿಗೇ ವಿದ್ಯಾಭ್ಯಾಸ ಮಾಡಿದವರು. ಆ ಸಮಯದಲ್ಲಿ ಇಬ್ಬರೂ ಸಮಾನ ಸ್ಥಿತಿಯಲ್ಲಿದ್ದರು. ಗುರುಗಳ ಶಿಷ್ಯರಾಗಿ ಒಟ್ಟಿಗೇ ಆಟವಾಡುತ್ತಾ ಒಟ್ಟಿಗೇ ಕಟ್ಟಿಗೆ ತರುತ್ತಾ ಬೆಳೆದ ಸ್ನೇಹಿತರು. ಆದರೆ ಕಾಲ ಕಳೆದಂತೆ ಕೃಷ್ಣ ದ್ವಾರಕೆಯ ರಾಜನಾದ, ಸಕಲ ಸಂಪತ್ತು, ಅಧಿಕಾರ, ವೈಭವದ ಒಡೆಯನಾದ. ಇನ್ನೊಂದೆಡೆ ಸುಧಾಮ ಒಬ್ಬ ಬಡ ಬ್ರಾಹ್ಮಣನಾಗಿ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವ ಸ್ಥಿತಿಯಲ್ಲಿ ಬದುಕುತ್ತಿದ್ದ. ಒಂದು ದಿನ ಸುಧಾಮನ ಪತ್ನಿ ಮನೆಯ ಬಡತನ ನೋಡಲಾಗದೆ, ನಿಮ್ಮ ಬಾಲ್ಯದ ಸ್ನೇಹಿತ ಕೃಷ್ಣ ಈಗ ದ್ವಾರಕೆಯ ರಾಜ,
ಒಮ್ಮೆ ಅವರ ಬಳಿ ಹೋಗಿ ಬನ್ನಿ ಎಂದು ಒತ್ತಾಯಿಸಿದಳು. ಸುಧಾಮನಿಗೆ ಸಂಕೋಚ. ಇಷ್ಟು ವರ್ಷಗಳ ನಂತರ ಬಡವನಾಗಿ ಬರಿಗೈಯಲ್ಲಿ ಹೇಗೆ ಹೋಗಲಿ ಒಬ್ಬ ರಾಜನ ಬಳಿ ಎಂದು. ಆದರೂ ಪತ್ನಿಯ ಒತ್ತಾಯಕ್ಕೆ ಮಣಿದು ಮನೆಯಲ್ಲಿದ್ದ ಸ್ವಲ್ಪ ಅವಲಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ದ್ವಾರಕೆಯ ಕಡೆಗೆ ಹೊರಟ. ಇಲ್ಲಿ ಗಮನಿಸಬೇಕಾದ ಮೊದಲ ಪಾಠ, ಸುಧಾಮಾ ಕೈಯಲ್ಲಿ ಏನೂ ಬೆಲೆಬಾಳುವ ವಸ್ತು ಇರಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಸಂಕೋಚವಿತ್ತು. ಇಷ್ಟು ಚಿಕ್ಕ ಕೊಡುಗೆ ಈ ದೊಡ್ಡ ರಾಜನಿಗೆ ಸಾಲುತ್ತದೆಯೇ ಎಂಬ ಸಂಕೋಚ. ಈ ಸಂಕೋಚ ನಮ್ಮೆಲ್ಲರಿಗೂ ಪರಿಚಿತ ಅಲ್ಲವೇ? ಎಷ್ಟೋ ಸಲ ನಾವು ನಮ್ಮ ಸಂಬಂಧಗಳಲ್ಲಿ ನಾವು ಕೊಡುವುದು ಸಾಕಾಗುವುದಿಲ್ಲ ಎಂಬ ಭಯದಲ್ಲಿ ಕೊಡುವುದನ್ನೇ ನಿಲ್ಲಿಸಿಬಿಡುತ್ತೇವೆ. ದ್ವಾರಕೆಯ ಅರಮನೆಯ ಬಾಗಿಲಿಗೆ ಸುಧಾಮಾ ಬಂದಾಗ ಕೃಷ್ಣನಿಗೆ ತನ್ನ ಬಾಲ್ಯದ ಸ್ನೇಹಿತ ಬಂದಿದ್ದಾನೆ ಎಂದು ತಿಳಿದ ಕೂಡಲೇ ರಾಜನಾದ ಕೃಷ್ಣ ಸಿಂಹಾಸನದಿಂದ ಎದ್ದು ಓಡಿಬಂದ. ಬರಿಗಾಲಿನಲ್ಲಿ ಓಡಿಬಂದು ತನ್ನ ಬಡ ಸ್ನೇಹಿತನನ್ನು ಬಿಗ್ಗಿದಪ್ಪಿ ಆಲಂಗಿಸಿಕೊಂಡ. ಸ್ವತಃ ಆತನ ಪಾದಗಳನ್ನು ತೊಳೆದ. ಆತನನ್ನು ತನ್ನ ಸಿಂಹಾಸನದ ಮೇಲೆ ಕೂರಿಸಿದ. ಇಡೀ ದ್ವಾರಕೆಯ ಸಭೆ ಇದನ್ನು ನೋಡಿ ಆಶ್ಚರ್ಯಚಕಿತವಾಯಿತು. ಒಬ್ಬ ಮಹಾರಾಜ ಒಬ್ಬ ಬಡಬ್ರಾಹ್ಮಣನಿಗೆ ಇಷ್ಟು ಗೌರವ ಕೊಡುತ್ತಿದ್ದಾನಲ್ಲ ಎಂದು. ಇಲ್ಲಿ ಎರಡನೇ ಮಹಾಪಾಠ ಅಡಗಿದೆ. ಕೃಷ್ಣನಿಗೆ ಸುಧಾಮನ ಬಡತನ ಕಾಣಲೇ ಇಲ್ಲ. ಆತನಿಗೆ ಕಂಡಿದ್ದು ಕೇವಲ ತನ್ನ ಪ್ರೀತಿಯ ಸ್ನೇಹಿತ. ನಿಜವಾದ ಸಂಬಂಧದಲ್ಲಿ ಸ್ಥಾನಮಾನ, ಶ್ರೀಮಂತಿಕೆ, ಬಡತನ ಎಂಬ ಭೇದವೇ ಇರುವುದಿಲ್ಲ. ಇಂದು ನಾವು ಎಷ್ಟೋ ಸಲ ಸಂಬಂಧಗಳನ್ನು ಸ್ಥಾನಮಾನದ ಆಧಾರದ ಮೇಲೆ ಅಳೆಯುತ್ತೇವೆ. ಇವನು ಶ್ರೀಮಂತ, ಇವನೊಂದಿಗೆ ಸ್ನೇಹ ಬೆಳೆಸೋಣ. ಅವನು ಬಡವ, ಅವನನ್ನು ದೂರ ಇಡೋಣ ಎಂಬ ಲೆಕ್ಕಾಚಾರ. ಆದರೆ ಕೃಷ್ಣ ತೋರಿಸಿದ ಪಾಠ, ನಿಜವಾದ ಸ್ನೇಹ ಎಲ್ಲಾ ಬಾಹ್ಯ ಭೇದಗಳನ್ನು ಮೀರಿ ನಿಲ್ಲುತ್ತದೆ. ಸುಧಾಮ ಸಂಕೋಚದಿಂದ ತಾನು ತಂದ ಅವಲಕ್ಕಿಯ ಗಂಟನ್ನು ಕೊಡಲು ಹಿಂಜರಿಯುತ್ತಿದ್ದ. ಆದರೆ ಕೃಷ್ಣ ಅದನ್ನು ಗಮನಿಸಿ ಪ್ರೀತಿಯಿಂದ ಆ ಗಂಟನ್ನು ಕಸಿದುಕೊಂಡು ಒಂದೊಂದೇ ಅವಲಕ್ಕಿಯ ಕಾಳನ್ನು ಬಾಯಿಗೆ ಹಾಕಿಕೊಂಡು, ಇದೆಷ್ಟು ರುಚಿಯಾಗಿದೆ ಸುಧಾಮ, ಇದನ್ನು ಮೀರಿಸುವ ಭಕ್ಷ್ಯ ನನ್ನ ಈ ಅರಮನೆಯಲ್ಲಿ ಎಲ್ಲೂ ಸಿಗುವುದಿಲ್ಲ ಎಂದು ಹೇಳಿದ. ಇಲ್ಲಿ ಮೂರನೇ ಪಾಠ ಅಡಗಿದೆ. ಕೊಡುಗೆಯ ಗಾತ್ರ ಮುಖ್ಯವಲ್ಲ, ಅದರ ಹಿಂದಿನ ಪ್ರೀತಿಯೇ ಮುಖ್ಯ. ಒಂದು ಚಿಕ್ಕ ಕೊಡುಗೆಯನ್ನು ಪ್ರೀತಿಯಿಂದ ಸ್ವೀಕರಿಸುವುದೇ ನಿಜವಾದ ದೊಡ್ಡತನ. ದ್ರೌಪದಿ ಮತ್ತು ಕೃಷ್ಣರ ನಡುವೆ ರಕ್ತ ಸಂಬಂಧ ಇರಲಿಲ್ಲ, ಪತಿಪತ್ನಿಯ ಸಂಬಂಧವೂ ಇರಲಿಲ್ಲ. ಆದರೂ ಅವರಿಬ್ಬರ ನಡುವಿನ ಬಾಂಧವ್ಯ ಎಲ್ಲಾ ಸಂಬಂಧಗಳಿಗಿಂತ ಆಳವಾಗಿತ್ತು. ಕೃಷ್ಣ ದ್ರೌಪದಿಯ ಸಖ, ಅಂದರೆ ಆಪ್ತ ಸ್ನೇಹಿತ. ಈ ಸಖ್ಯ ಸಂಬಂಧದ ಆಳವನ್ನು ತೋರಿಸುವ ಒಂದು ಘಟನೆ ದ್ರೌಪದಿಯ ವಸ್ತ್ರಾಪಹರಣದ ಸಮಯ. ಕೌರವರ ಸಭೆಯಲ್ಲಿದ್ದ ದುಶ್ಯಾಸನ ದ್ರೌಪದಿಯ ಸೀರೆಯನ್ನ ಎಳೆಯುತ್ತಿದ್ದಾಗ ಆ ಸಭೆಯಲ್ಲಿದ್ದ ಯಾರೊಬ್ಬರೂ ಪತಿಗಳಾದ ಪಾಂಡವರೂ ಸೇರಿ ಸಹಾಯಕ್ಕೆ ಬರಲಿಲ್ಲ. ಎಲ್ಲರೂ ಧರ್ಮಸಂಕಟದಲ್ಲಿ ಮೌನವಾಗಿ ಕುಳಿತಿದ್ರು. ಆ ಕ್ಷಣದಲ್ಲಿ ದ್ರೌಪದಿ ಎಲ್ಲರನ್ನೂ ಬಿಟ್ಟು ಕೃಷ್ಣನನ್ನೇ ಮನಪೂರ್ವಕವಾಗಿ ಕರೆದಳು, ಗೋವಿಂದ, ಕಾಪಾಡು ಎಂದು. ಮತ್ತು ಕೃಷ್ಣ ಅಲ್ಲಿ ದೂರದ ದ್ವಾರಕೆಯಲ್ಲಿದ್ದರೂ ತನ್ನ ಚೈತನ್ಯ ಶಕ್ತಿಯಿಂದ ಆಕೆಯ ಸೀರೆಯನ್ನ ಅಕ್ಷಯವಾಗಿಸಿ ಆಕೆಯ ಮಾನವನ್ನ ಕಾಪಾಡಿದ. ಇಲ್ಲಿ ಗಮನಿಸಬೇಕಾದ ಮೊದಲ ಪಾಠ, ದ್ರೌಪದಿ ಕೃಷ್ಣನನ್ನ ಕರೆದದ್ದು ಆತ ಭಗವಂತ ಎಂದು ಮಾತ್ರವಲ್ಲ, ಆತ ತನ್ನ ನಿಜವಾದ ಸ್ನೇಹಿತ, ಎಂತಹ ಪರಿಸ್ಥಿತಿಯಲ್ಲೂ ತನ್ನ ಜೊತೆಗೆ ನಿಲ್ಲುವ ವ್ಯಕ್ತಿ ಎಂಬ ನಂಬಿಕೆಯಿಂದ. ಈ ನಂಬಿಕೆ ಒಂದೇ ದಿನದಲ್ಲಿ ಬೆಳೆದದ್ದಲ್ಲ, ವರ್ಷಗಳ ಒಡನಾಟದಿಂದ ಕಟ್ಟಿದ್ದು. ಸಂಬಂಧದಲ್ಲಿ ಇಂತಹ ಆಳವಾದ ನಂಬಿಕೆ ಬೆಳೆಯಬೇಕಾದರೆ ನಿರಂತರ ಸ್ಥಿರವಾದ ಪ್ರೀತಿ ಬೇಕು. ಒಂದು ದಿನ ಇದ್ದು ಇನ್ನೊಂದು ದಿನ ಇಲ್ಲದ ಪ್ರೀತಿಯಲ್ಲ. ಇನ್ನೊಂದು ಮಹತ್ವದ ಪಾಠ, ಕೃಷ್ಣ ದ್ರೌಪದಿಯ ಸಹಾಯಕ್ಕೆ ಯಾವುದೇ ಷರತ್ತು ಹಾಕಿಲ್ಲ. ನೀನು ಮೊದಲು ಇದನ್ನು ಮಾಡು, ಆಮೇಲೆ ಸಹಾಯ ಮಾಡುತ್ತೇನೆ ಎಂದು ಹೇಳಿಲ್ಲ. ಆಕೆಯ ಕರೆ ಕೇಳಿದ ಕೂಡಲೇ ಸಹಾಯ ಒದಗಿಸಿದ. ಇದೇ ನಿಜವಾದ ಸ್ನೇಹದ ಲಕ್ಷಣ, ಷರತ್ತಿಲ್ಲದ ಬೆಂಬಲ. ಇಂದು ನಾವು ಎಷ್ಟೋ ಸಲ ನಮ್ಮ ಸಂಬಂಧಗಳಲ್ಲಿ ಷರತ್ತುಗಳನ್ನು ಹಾಕುತ್ತೇವೆ. ನೀನು ನನಗೆ ಸಹಾಯ ಮಾಡಿದರೆ ಮಾತ್ರ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬ ಒಪ್ಪಂದದ ಮನೋಭಾವ. ಆದರೆ ಇಂತಹ ಷರತ್ತುಬದ್ಧ ಸಂಬಂಧಗಳು ಎಂದಿಗೂ ಆಳವಾಗಿ ಬೆಳೆಯುವುದಿಲ್ಲ. ಇನ್ನೊಂದು ಘಟನೆ ನೋಡೋಣ. ಒಮ್ಮೆ ಕೃಷ್ಣನ ಬೆರಳಿಗೆ ಗಾಯವಾಗಿ ರಕ್ತ ಸುರಿಯುತ್ತಿತ್ತು. ಸುತ್ತಲಿದ್ದವರೆಲ್ಲ ಗಾಬರಿಯಾದರೂ ಬೊಟ್ಟೆ ಹುಡುಕುತ್ತಿದ್ದಾಗ ದ್ರೌಪದಿ ತಡಮಾಡದೆ ತನ್ನ ಸೀರೆಯ ಸೆರಗನ್ನೇ ಹರಿದು ಕೃಷ್ಣನ ಗಾಯಕ್ಕೆ ಕಟ್ಟಿದಳು. ಈ ಪ್ರೀತಿ, ಈ ಕಾಳಜಿಯನ್ನೇ ಕೃಷ್ಣ ನಂತರ ವಸ್ತ್ರಾಪಹರಣದ ಸಮಯದಲ್ಲಿ ಅನಂತ ವಸ್ತ್ರವಾಗಿ ಹಿಂದುದಿಗಿಸಿದ ಎಂದು ಪುರಾಣ ಹೇಳುತ್ತದೆ. ಇಲ್ಲಿ ಒಂದು ಸುಂದರ ಪಾಠ ಅಡಗಿದೆ. ನಾವು ಸಂಬಂಧದಲ್ಲಿ ಕೊಡುವ ಪ್ರೀತಿ, ಕಾಳಜಿ ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ.
ಅದು ಯಾವುದೋ ರೂಪದಲ್ಲಿ ಯಾವುದೋ ಸಮಯದಲ್ಲಿ ನಮಗೆ ಮರಳಿ ಬರುತ್ತದೆ. ಸ್ನೇಹಿತರೆ, ಇಲ್ಲಿ ಒಂದು ಆಳವಾದ ಸತ್ಯ ಗಮನಿಸಿ. ಕೃಷ್ಣ ದ್ರೌಪದಿಯ ಸಂಬಂಧದಲ್ಲಿ ಯಾವುದೇ ಹೆಸರಿರಲಿಲ್ಲ, ಯಾವುದೇ ಸಾಮಾಜಿಕ ಚೌಕಟ್ಟಿರಲಿಲ್ಲ. ಅದು ಕೇವಲ ಶುದ್ಧ ಆತ್ಮೀಯತೆ, ಶುದ್ಧ ನಂಬಿಕೆ, ಶುದ್ಧ ಕಾಳಜಿಯ ಸಂಬಂಧ. ಇಂದಿನ ಕಾಲದಲ್ಲಿ ನಾವು ಸಂಬಂಧಗಳಿಗೆ ಹೆಸರುಗಳನ್ನ, ಚೌಕಟ್ಟುಗಳನ್ನ, ನಿಯಮಗಳನ್ನ ಹಾಕುತ್ತೇವೆ. ಅದರಿಂದಾಗಿ ಆ ಸಂಬಂಧದ ಸಹಜತೆಯೇ ಕಳೆದು ಹೋಗುತ್ತದೆ. ನಿಜವಾದ ಸಂಬಂಧಕ್ಕೆ ಬೇಕಾಗಿರುವುದು ಹೆಸರುಗಳಲ್ಲ, ಬದಲಾಗಿ ಪ್ರಾಮಾಣಿಕ ಆತ್ಮೀಯತೆ. ಕೃಷ್ಣ ಅರ್ಜುನನ ಸಂಬಂಧದ ಮೂಲಕ ಒಳ್ಳೆಯ ಸಂಬಂಧದ ಅತ್ಯಂತ ಆಳವಾದ ರಹಸ್ಯವನ್ನ ಅರ್ಥಮಾಡಿಕೊಳ್ಳೋಣ. ಕುರುಕ್ಷೇತ್ರ ಯುದ್ಧದ ಮೊದಲು ಅರ್ಜುನ ತನ್ನ ಬಂಧುಗಳ, ಗುರುಗಳ, ಸ್ನೇಹಿತರ ವಿರುದ್ಧ ಯುದ್ಧ ಮಾಡಬೇಕಾದ ಸ್ಥಿತಿ ಎದುರಾದಾಗ ಸಂಪೂರ್ಣವಾಗಿ ಕುಸಿದುಬಿದ್ದ. ಆತ ತನ್ನ ಬಿಲ್ಲನ್ನೂ ಕೆಳಗಿಟ್ಟು ರಥದಲ್ಲೇ ಕುಳಿತು ಅಳಲಾರಂಭಿಸಿದ. ಆ ಕ್ಷಣದಲ್ಲಿ ಕೃಷ್ಣ ಅರ್ಜುನನ ಸಾರಥಿಯಾಗಿ ಆತನ ಜೊತೆಗಿದ್ದ. ಇಲ್ಲಿ ಗಮನಿಸಬೇಕಾದ ಒಂದು ಮಹತ್ವದ ಸಂಗತಿ, ಕೃಷ್ಣ ಸ್ವತಃ ಭಗವಂತನಾಗಿದ್ದರೂ ಆತ ಅರ್ಜುನನ ಸಾರಥಿಯ ಪಾತ್ರವನ್ನು, ಅಂದರೆ ಸೇವಕನ ಪಾತ್ರವನ್ನು ಸಂತೋಷದಿಂದ ಒಪ್ಪಿಕೊಂಡ. ಇಲ್ಲೊಂದು ಆಳವಾದ ಪಾಠ ಅಡಗಿದೆ. ನಿಜವಾದ ಸಂಬಂಧದಲ್ಲಿ ದೊಡ್ಡವರು ಎಂದೂ ತಮ್ಮ ದೊಡ್ಡತನವನ್ನು ಪ್ರದರ್ಶಿಸುವುದಿಲ್ಲ. ಕೃಷ್ಣ ಜಗತ್ತಿನ ಒಡೆಯನಾಗಿದ್ದರೂ ಅರ್ಜುನನ ಎದುರು ಎಂದಿಗೂ ತನ್ನ ಶ್ರೇಷ್ಠತೆಯನ್ನ ಎತ್ತಿ ತೋರಿಸಲಿಲ್ಲ. ಬದಲಿಗೆ ಆತನ ಸ್ನೇಹಿತನಾಗಿ, ಮಾರ್ಗದರ್ಶಕನಾಗಿ, ಸಾರಥಿಯಾಗಿ ನಿಂತ. ಇಂದು ನಾವು ಎಷ್ಟೋ ಸಲ ಸಂಬಂಧದಲ್ಲಿ ನಾನೇ ದೊಡ್ಡವನು, ನಾನೇ ಹೆಚ್ಚು ತಿಳಿದವನು ಎಂಬ ಭಾವನೆಯಿಂದ ಎದುರಿನವರ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸುತ್ತೇವೆ. ಆದರೆ ನಿಜವಾದ ದೊಡ್ಡತನ ಇರುವುದೇ ವಿನಯದಲ್ಲಿ. ಅರ್ಜುನ ದುಃಖದಲ್ಲಿ, ಗೊಂದಲದಲ್ಲಿದ್ದಾಗ ಕೃಷ್ಣ ಆತನನ್ನು ದೂಷಿಸಲಿಲ್ಲ, ನೀನೊಬ್ಬ ಹೇಡಿ ಎಂದು ಜರಿಯಲಿಲ್ಲ. ಬದಲಿಗೆ ತಾಳ್ಮೆಯಿಂದ, ಪ್ರೀತಿಯಿಂದ ಆತನ ಗೊಂದಲವನ್ನು ಒಂದೊಂದಾಗಿ ಬಿಡಿಸುತ್ತಾ ಹೋದ. ಇದೇ ಗೀತೆಯ ಉಪದೇಶ. ಕೃಷ್ಣ ಅರ್ಜುನನಿಗೆ ಕರ್ಮಯೋಗದ ಪಾಠ ಹೇಳಿದ, ನಿನ್ನ ಕರ್ತವ್ಯವನ್ನು ಫಲಾಪೇಕ್ಷೆಯಿಲ್ಲದೆ ಮಾಡು ಎಂದು. ಈ ಪಾಠ ಕೇವಲ ಯುದ್ಧಕ್ಕಷ್ಟೇ ಅಲ್ಲ, ಸಂಬಂಧಗಳಿಗೂ ಅನ್ವಯಿಸುತ್ತದೆ. ಸಂಬಂಧದಲ್ಲಿ ಕೂಡ ನಾವು ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯ ನಿರ್ವಹಿಸಬೇಕು. ಅಂದರೆ ಪ್ರೀತಿಸುವಾಗ, ಸಹಾಯ ಮಾಡುವಾಗ ಇದರಿಂದ ನನಗೇನು ಸಿಗುತ್ತದೆ ಎಂಬ ಲೆಕ್ಕಾಚಾರ ಮಾಡಬಾರದು. ಕೃಷ್ಣ ಗೀತೆಯಲ್ಲಿ ಇನ್ನೊಂದು ಮಹತ್ವದ ಮಾತು ಹೇಳುತ್ತಾನೆ. ಆಸಕ್ತಿ, ಬಾಂಧವ್ಯ ಹೊಂದಿದ್ದರೂ ಅವುಗಳಿಗೆ ಅಂಟಿಕೊಳ್ಳಬಾರದು, ಅವುಗಳ ಗುಲಾಮರಾಗಬಾರದು ಎಂದು. ಇದರರ್ಥ ಸಂಬಂಧಗಳನ್ನು ತೊರೆಯುವುದಲ್ಲ, ಬದಲಿಗೆ ಸಂಬಂಧದಲ್ಲಿದ್ದು ಆಸಕ್ತಿವಹಿತರಾಗಿ ಸಮಚಿತ್ತದಿಂದ ಇರುವುದು. ಇದೇ ನಿಜವಾದ ಪ್ರಬುದ್ಧತೆ. ಸಂಬಂಧದಲ್ಲಿ ಪೂರ್ಣವಾಗಿ ತೊಡಗಿಕೊಂಡಿದ್ದರೂ ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಳದೇ ಇರುವುದು. ಇಲ್ಲಿ ಒಂದು ಸಾಕ್ಷಿಯ ಕಥೆ ಸೇರಿಸೋಣ. ಗೀತೆಯ ಉಪದೇಶ ಕೇಳಿದ ಮೇಲೆ ಅರ್ಜುನ ಕೃಷ್ಣನನ್ನು ಕೇಳಿದ, ಕೃಷ್ಣ, ನನಗೆ ನಿಜವಾದ ಸ್ನೇಹಿತ ಯಾರು ಎಂದು ಗುರುತಿಸುವುದು ಹೇಗೆ? ಕೃಷ್ಣ ನಗುತ್ತಾ ಉತ್ತರಿಸಿದ, ಅರ್ಜುನ, ನಿನ್ನ ಯಶಸ್ಸಿನಲ್ಲಿ ಸಂತೋಷಪಡುವವನು ಎಷ್ಟೋ ಜನ ಇರಬಹುದು. ಆದರೆ ನಿನ್ನ ಸೋಲಿನಲ್ಲಿ, ನಿನ್ನ ದುಃಖದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ನಿನ್ನ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ. ಈ ಮಾತು ಎಷ್ಟು ಸತ್ಯ ಅಲ್ಲವೇ ಸ್ನೇಹಿತರೆ? ಸಂತೋಷದ ಸಮಯದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ಜೊತೆಗಿರುವವರೇ ನಿಜವಾದ ಸಂಬಂಧ. ಸ್ನೇಹಿತರೆ, ಕೃಷ್ಣ ತೋರಿಸಿದ ಈ ಎಲ್ಲಾ ಪಾಠಗಳ ಸಾರಾಂಶ ಷರತ್ತಿಲ್ಲದ ಪ್ರೀತಿ, ಸಮಾನತೆಯ ಭಾವನೆ, ವಿನಯ, ತಾಳ್ಮೆ, ಫಲಾಪೇಕ್ಷೆಯಿಲ್ಲದ ಕರ್ತವ್ಯ ಮತ್ತು ಕಷ್ಟದ ಸಮಯದಲ್ಲಿ ಜೊತೆಗಿರುವ ನಿಷ್ಠೆ ಇವೆಲ್ಲವೂ ಸೇರಿ ಒಳ್ಳೆಯ ಸಂಬಂಧದ ನಿಜವಾದ ರಹಸ್ಯವನ್ನು ರೂಪಿಸುತ್ತವೆ. ಕೃಷ್ಣನ ಜೀವನದ ಈ ಎಲ್ಲಾ ಪಾಠಗಳನ್ನು ಕೇಳಿದ ಮೇಲೆ ಈಗ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡಬಹುದು. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾವು ಏನ್ ಮಾಡಬೇಕು? ಬದಲಾವಣೆ ಎಲ್ಲಿಂದ ಶುರುವಾಗಬೇಕು? ಸ್ನೇಹಿತರೆ, ಇಲ್ಲಿ ಒಂದು ಸ್ಪಷ್ಟ ಸತ್ಯ ಹೇಳುತ್ತೆ. ಒಳ್ಳೆಯ ಸಂಬಂಧದ ಬದಲಾವಣೆ ಎಂದಿಗೂ ಎದುರಿನ ವ್ಯಕ್ತಿಯಿಂದ ಶುರುವಾಗುವುದಿಲ್ಲ, ಅದು ನಮ್ಮಿಂದಲೇ ಶುರುವಾಗಬೇಕು. ನಾವು ಎಷ್ಟೋ ಸಲ ಅವನು ಬದಲಾದರೆ ಮಾತ್ರ ನಾನು ಬದಲಾಗುತ್ತೇನೆ ಎಂಬ ಆಲೋಚನೆಯಲ್ಲಿರುತ್ತೇವೆ. ಆದರೆ ಇಬ್ಬರೂ ಇದೇ ಆಲೋಚನೆಯಲ್ಲಿದ್ದರೆ ಯಾರೂ ಬದಲಾಗುವುದೇ ಇಲ್ಲ, ಸಂಬಂಧ ಅಲ್ಲಿಯೇ ಕುಂಠಿತವಾಗುತ್ತದೆ. ಕೃಷ್ಣ ಸುಧಾಮದ ಬಗ್ಗೆ ಯೋಚಿಸಿ. ಆತ ಸುಧಾಮ ಮೊದಲು ನನ್ನ ಬಳಿ ಬರಲಿ, ಆಮೇಲೆ ನಾನು ಸ್ವಾಗತಿಸುತ್ತೇನೆ ಎಂದು ಕಾಯಲಿಲ್ಲ. ಸ್ನೇಹಿತ ಬಂದ ಕೂಡಲೇ ತಾನಾಗಿಯೇ ಓಡಿ ಹೋಗಿ ಸ್ವಾಗತಿಸಿದ. ಇದೇ ರೀತಿ ನಾವು ಕೂಡ ಸಂಬಂಧದಲ್ಲಿ ಬದಲಾವಣೆ ಬಯಸಿದರೆ ಮೊದಲು ನಾವೇ ಬದಲಾಗಬೇಕು. ನಮ್ಮ ಮಾತಿನಲ್ಲಿ ಪ್ರೀತಿ, ನಮ್ಮ ವರ್ತನೆಯಲ್ಲಿ ತಾಳ್ಮೆ, ನಮ್ಮ ಮನಸ್ಸಿನಲ್ಲಿ ಕ್ಷಮೆ ತುಂಬಿಕೊಂಡಾಗ
ಅದರ ಪ್ರಭಾವ ನಿಧಾನವಾಗಿ ಎದುರಿನವರ ಮೇಲೂ ಬೀಳುತ್ತದೆ. ಇಂದೇ ಒಂದು ಸಣ್ಣ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ವ್ಯಕ್ತಿಯ ಬಗ್ಗೆ ಮನಸ್ತಾಪವಿದ್ದರೆ ಈಗಲೇ ಒಂದು ಕರೆ ಮಾಡಿ, ಒಂದು ಸಂದೇಶ ಕಳುಹಿಸಿ. ನಾನೇಕೆ ಮೊದಲು ಮಾತನಾಡಬೇಕು ಎಂಬ ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿಯ ಒಂದು ಮಾತಾಡಿ ನೋಡಿ. ನಿಮಗೇ ಆಶ್ಚರ್ಯವಾಗುತ್ತದೆ ಎಷ್ಟು ವರ್ಷಗಳ ಮನಸ್ತಾಪ ಎಷ್ಟು ಬೇಗ ಕರಗಿ ಹೋಗುತ್ತದೆ ಎಂದು. ಇನ್ನೊಂದು ಪ್ರಮುಖ ಅಂಶ, ಪ್ರತಿದಿನ ಸ್ವಲ್ಪ ಸಮಯ ನೀವು ಪ್ರೀತಿಸುವ ಜನರಿಗಾಗಿ ಮೀಸಲಿಡಿ. ಮೊಬೈಲ್ ಪಕ್ಕಕ್ಕಿಟ್ಟು ಪೂರ್ಣ ಗಮನದಿಂದ ಅವರೊಂದಿಗೆ ಮಾತನಾಡಿ, ಅವರ ಮಾತು ಕೇಳಿ. ಈ ಒಂದು ಸಣ್ಣ ಅಭ್ಯಾಸ ಕಾಲಕ್ರಮೇಣ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಕ್ಷಮೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡುತ್ತಾನೆ, ಇದು ಸಹಜ. ಆ ತಪ್ಪನ್ನು ಎತ್ತಿಕೊಂಡು ಪದೇ ಪದೇ ಜಗಳ ಮಾಡುವ ಬದಲು ಒಂದು ಬಾರಿ ಕ್ಷಮಿಸಿ ಮುಂದೆ ಸಾಗಿ. ಕ್ಷಮೆ ಎಂದರೆ ಮರೆಯುವುದಲ್ಲ, ಆದರೆ ಆ ತಪ್ಪಿನ ಭಾರವನ್ನು ಮನಸ್ಸಿನಿಂದ ಇಳಿಸುಬಿಡುವುದು. ಈ ಭಾರ ಇಳಿಸದೇ ಇದ್ದರೆ ಅದು ನಿಮ್ಮನ್ನೇ ಒಳಗಿಂದೊಳಗೆ ಕೊರೆಯುತ್ತದೆ. ನಿರೀಕ್ಷೆಗಳನ್ನು ಪುನರ್ಪರಿಶೀಲಿಸಿ. ಎದುರಿನ ವ್ಯಕ್ತಿ ನಿಮ್ಮ ಕಲ್ಪನೆಯ ಚೌಕಟ್ಟಿಗೆ ಸರಿಹೊಂದಬೇಕು ಎಂದು ಬಯಸುವ ಬದಲು ಅವರನ್ನು ಇಳುವ ಹಾಗೆಯೇ ಒಪ್ಪಿಕೊಳ್ಳಲು ಪ್ರಯತ್ನಿಸಿ. ಇದು ಸುಲಭವಲ್ಲ, ಆದರೆ ಇದೇ ಒಳ್ಳೆಯ ಸಂಬಂಧದ ಅಡಿಪಾಯ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ. ಒಳ್ಳೆಯ ಸಂಬಂಧ ಎಂಬುದು ಒಂದು ಗುರಿಯಲ್ಲ, ಅದೊಂದು ನಿರಂತರ ಪ್ರಯಾಣ. ಪ್ರತಿದಿನ ಪ್ರತಿ ಕ್ಷಣ ನಾವು ಈ ಸಂಬಂಧವನ್ನು ಪೋಷಿಸುತ್ತಲೇ ಇರಬೇಕು. ಒಂದು ಗಿಡಕ್ಕೆ ನೀರು ಹಾಕುವುದನ್ನು ನಿಲ್ಲಿಸಿದರೆ ಅದು ಒಣಗಿ ಹೋಗುವಂತೆ, ಸಂಬಂಧಕ್ಕೆ ಪ್ರೀತಿ ಗಮನ ಕೊಡುವುದನ್ನು ನಿಲ್ಲಿಸಿದರೆ ಅದು ಬಾಡಿಹೋಗುತ್ತದ. ಆದ್ದರಿಂದ ಇಂದಿನಿಂದಲೇ, ಈ ಕ್ಷಣದಿಂದಲೇ ನಿಮ್ಮ ಸಂಬಂಧಗಳಿಗೆ ಹೊಸ ಜೀವ ತುಂಬುವ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ನಾವು ಸಂಬಂಧಗಳ ಸಮಸ್ಯೆಗಳಿಂದ ಶುರುಮಾಡಿ ಕೃಷ್ಣನ ಜೀವನದ ಅದ್ಭುತ ಪಾಠಗಳ ಮೂಲಕ ಒಳ್ಳೆಯ ಸಂಬಂಧದ ರಹಸ್ಯವನ್ನು ಅರಿತುಕೊಂಡೆವು. ಈಗ ಎಲ್ಲವನ್ನೂ ಒಟ್ಟುಗೂಡಿಸಿ ಈ ಸತ್ಯವನ್ನು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಬೇರೂರಿಸೋಣ. ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟೇ ಸಂಪತ್ತು ಗಳಿಸಿದರೂ, ಎಷ್ಟೇ ಎತ್ತರಕ್ಕೆ ಏರಿದರೂ, ಕೊನೆಯ ಗಳಿಗೆಯಲ್ಲಿ ನಮ್ಮ ಜೊತೆ ಇರುವುದು ಹಣವಲ್ಲ, ಪ್ರಸಿದ್ಧಿಯಲ್ಲ, ನಮ್ಮ ಸಂಬಂಧಗಳೇ. ಎಷ್ಟೋ ಜನ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಹೇಳುವ ಮಾತು ಒಂದೇ: ನಾನಿನ್ನೂ ಸ್ವಲ್ಪ ಸಮಯ ನನ್ನ ಕುಟುಂಬದೊಂದಿಗೆ ಕಳೆಯಬೇಕಿತ್ತು, ಇನ್ನೂ ಸ್ವಲ್ಪ ಪ್ರೀತಿ ವ್ಯಕ್ತಪಡಿಸಬೇಕಿತ್ತು, ಇನ್ನೂ ಸ್ವಲ್ಪ ಕ್ಷಮಿಸಬೇಕಿತ್ತು. ಈ ಪಶ್ಚಾತ್ತಾಪ ಬರುವ ಮೊದಲೇ ಇಂದೇ ನಾವು ಎಚ್ಚೆತ್ತುಕೊಳ್ಳಬೇಕು. ಕೃಷ್ಣ ನಮಗೆ ಕಲಿಸಿದ ಪಾಠ ಸರಳ, ಆದರೆ ಅಗಾಧ. ಪ್ರೀತಿಸಲು ಷರತ್ತು ಬೇಡ, ಕೊಡಲು ಲೆಕ್ಕಾಚಾರ ಬೇಡ, ಕ್ಷಮಿಸಲು ಅಹಂಕಾರ ಅಡ್ಡಬರಬಾರದು. ಸುಧಾಮನ ಬಡತನ ಕೃಷ್ಣನ ಪ್ರೀತಿಗೆ ಅಡ್ಡಿಯಾಗಲಿಲ್ಲ. ದ್ರೌಪದಿಯ ಕಷ್ಟ ಕೃಷ್ಣನ ಸ್ನೇಹಕ್ಕೆ ಅಡ್ಡಿಯಾಗಲಿಲ್ಲ. ಅರ್ಜುನನ ಗೊಂದಲ ಕೃಷ್ಣನ ಮಾರ್ಗದರ್ಶನಕ್ಕೆ ಅಡ್ಡಿಯಾಗಲಿಲ್ಲ. ಇದೇ ನಿಜವಾದ ಪ್ರೀತಿಯ ಸ್ವರೂಪ, ಎಲ್ಲಾ ಅಡೆತಡೆಗಳನ್ನು ಮೀರಿ ನಿಲ್ಲುವ ಪ್ರೀತಿ. ಇಂದು ನಾವು ಈ ಸಂಚಿಕೆಯಿಂದ ಒಂದೇ ಒಂದು ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಸಾಕು. ಸಂಬಂಧ ಎಂಬುದು ಪಡೆಯುವುದಕ್ಕಿಂತ ಕೊಡುವುದರಲ್ಲಿ, ಗೆಲ್ಲುವುದಕ್ಕಿಂತ ಕ್ಷಮಿಸುವುದರಲ್ಲಿ, ಬದಲಾಯಿಸುವುದಕ್ಕಿಂತ ಒಪ್ಪಿಕೊಳ್ಳುವುದರಲ್ಲಿ ಬೆಳೆಯುತ್ತದೆ. ಈ ಸತ್ಯವನ್ನು ನೆನಪಿಟ್ಟುಕೊಂಡು ಇಂದೇ ನಿಮ್ಮ ತಂದೆ ತಾಯಿಗೆ ಒಂದು ಪ್ರೀತಿಯ ಕರೆ ಮಾಡಿ. ಇಂದೇ ನಿಮ್ಮ ಸಂಗಾತಿಗೆ ಒಂದು ಪ್ರೀತಿಯ ಮಾತು ಹೇಳಿ. ಇಂದೇ ನಿಮ್ಮ ದೂರವಾದ ಸ್ನೇಹಿತನಿಗೆ ಒಂದು ಸಂದೇಶ ಕಳುಹಿಸಿ. ಈ ಚಿಕ್ಕ ಹೆಜ್ಜೆಗಳೇ ದೊಡ್ಡ ಬದಲಾವಣೆಗೆ ನಾಂದಿಯಾಗುತ್ತವೆ. ನೆನಪಿಡಿ ಸ್ನೇಹಿತರೆ, ಜೀವನ ಎಂಬುದು ಅನಿಶ್ಚಿತ. ನಾಳೆ ಏನಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇಂದು ಇರುವ ಸಂಬಂಧಗಳನ್ನು ಪ್ರೀತಿಯಿಂದ, ಗೌರವದಿಂದ, ಪ್ರಾಮಾಣಿಕತೆಯಿಂದ ಪೋಷಿಸಿ. ಅಹಂಕಾರವನ್ನು ಬದಿಗಿಟ್ಟು ಕ್ಷಮೆಯ ದೊಡ್ಡ ಮನಸ್ಸನ್ನು ಬೆಳೆಸಿಕೊಳ್ಳಿ. ನಿರೀಕ್ಷೆಗಳ ಬಲೆಯಿಂದ ಹೊರಬಂದು ನಿಸ್ವಾರ್ಥ ಪ್ರೀತಿಯ ಸಾಗರದಲ್ಲಿ ಈಜಾಡಿ. ಕೃಷ್ಣ ತೋರಿಸಿದ ದಾರಿಯಲ್ಲಿ ನಡೆದರೆ ನಿಮ್ಮ ಪ್ರತಿಯೊಂದು ಸಂಬಂಧವೂ ಗಟ್ಟಿಯಾಗುತ್ತದೆ, ಆಳವಾಗುತ್ತದೆ, ಶಾಶ್ವತವಾಗುತ್ತದೆ. ಒಳ್ಳೆಯ ಸಂಬಂಧದ ರಹಸ್ಯ ಬೇರೆಲ್ಲೂ ಇಲ್ಲ, ಅದು ನಮ್ಮ ಸ್ವಂತ ಹೃದಯದಲ್ಲೇ ಅಡಗಿದೆ. ಇನ್ನೊಬ್ಬರನ್ನು ಬದಲಾಯಿಸುವ ಬದಲು ನಮ್ಮನ್ನೇ ಬದಲಾಯಿಸಿಕೊಳ್ಳುವುದೇ ಪ್ರೀತಿಯ ನಿಜವಾದ ಪ್ರಾರಂಭ. ಇದೇ ಕೃಷ್ಣ ನಮಗೆ ಕಲಿಸಿದ ಅಂತಿಮ ಸತ್ಯ. ಈ ಸತ್ಯದೊಂದಿಗೆ ಬದುಕಿದರೆ ನಿಮ್ಮ ಜೀವನದ ಪ್ರತಿಯೊಂದು ಸಂಬಂಧವೂ ಒಂದು ಪವಿತ್ರ ಬಂಧವಾಗಿ ಮಾರ್ಪಡುತ್ತದೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.